ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಭೈರವಿ, ಭೈರವಿ ಪುಟ್ಟ, ಯಾರು ಬಂದಿದ್ದಾರೆ ನೋಡು. ಹಾ ಅಂಕಲ್. ಭೈರವಿ, ಹೇಗಿದೆ ಮಗಳೇ? ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ಯಾ? ನಾನ್ ನೋಡು, ನಾನೆಷ್ಟು ಚೆನ್ನಾಗಿದ್ದೀನಿ. ಮತ್ ಯಾಕಪ್ಪ ಹೇಳ್ತಾ ಇದ್ಯಾ? ಅದು ಏನಿಲ್ಲ ಮಗಳೇ. ಅಲ್ಲ, ನೀನ್ ಯಾಕೆ ಕಳ್ತಿದ್ಯಾ? ಜೈಲಲ್ಲಿ ಕಷ್ಟ ಆಯ್ತಾ ಅಪ್ಪ? ಇಲ್ಲ ಮಗಳೇ, ಜೈಲಲ್ಲಿ ನನಗೆ ಕಷ್ಟ ಆಗಲಿಲ್ಲ. ನಿನ್ನಿಂದ ಅಮ್ಮನಿಂದ ದೂರ ಇದ್ನಲ್ಲ, ಅದು ತುಂಬ ಕಷ್ಟ ಆಗೋಯ್ತು ನನಗೆ. ಇನ್ಮೇಲಿಂದ ಎಲ್ಲ ಸರಿ ಹೋಗುತ್ತಪ್ಪ. ಎಲ್ಲಿ ಸ್ಮೈಲ್ ಮಾಡು. ಯಾಕಪ್ಪ ಹೇಳ್ತಿದ್ಯಾ? ಸ್ಮೈಲ್ ಮಾಡು. ನಾವೆಲ್ಲ ಒಟ್ಟಿಗೆನೇ ಇರ್ತೀವಿ, ನೀನು ಕೂಡ ನಮ್ ಜೊತೆಲೇ ಇರ್ತೀಯ. ಇವರೆಲ್ಲರೂ ನಮ್ ಜೊತೆಲೇ ಇರ್ತಾರೆ ಅಪ್ಪ. That's like a good girl. ಅಪ್ಪ, ಇವರೆಲ್ಲ ನನ್ನ ಫ್ರೆಂಡ್ಸು. ಸರ್, ಇವರು ನಮ್ಮ ಮನೆಯವರು. ನಮಸ್ತೆ. ನಮಸ್ಕಾರಮ್ಮ. ಅಣ್ಣ, ಬನ್ನಿ ಊಟ ಮಾಡಿ. ಅಯ್ಯೋ ಬೇಡಿಮ್ಮ, ದಾರಿಲಿ ಬರ್ತಾನೆ ಮಾಡ್ಕೊಂಬಂದ್ವಿ. ಅಯ್ಯೋ, ಏನ್ ಕೇಳ್ತೀಯಾ? ಬಾ, ವ್ಯವಸ್ಥೆ ಮಾಡೋಣ, ನಡಿ. ಬನ್ರಪ್ಪ. ಅಪ್ಪ ಬಾ, ನಾನ್ ನಿನ್ಗೆ ಈ ಮನೆನೆಲ್ಲ ತೋರಿಸ್ತೀನಿ. ಆಮೇಲೆ ಒಂದು ಮುಖ್ಯವಾದ ಜಾಗ ಇದೆ, ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಕಂದ, ಅಪ್ಪ ತುಂಬಾ ಸುಸ್ತಾಗಿದ್ದಾರೆ. ಮೊದಲು ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಮೇಲೆ ನಾನು ನಿನ್ ಜೊತೆಗೆ ಇರ್ತೀನಲ್ವಾ, ಎಲ್ಲ ನೋಡೋಣ. ಸರಿ ಆಯ್ತಪ್ಪ. ಅಪ್ಪ, ನಾನು ನಿಂಗೆ ಏನೋ ಒಂದು ತೋರಿಸ್ಬೇಕು. ಬಾಯ್ಲಿ ಬಾ. ಎಲ್ಲಿಗಮ್ಮ? ಅಲ್ಲ, ಆ ಶಿವಗಾಮಿ ಬರಲ್ಲ ಅಂತ ಅನ್ಕೊಂಡ್ರೆ ಕೆಲ್ಸಕ್ ಬಂದೇ ಬಿಟ್ಟಿದ್ದಾಳಲ್ಲಕ್ಕ. ವೈನಿವ್ರ ಬಂದ್ರ? ಬರ್ರಿ ಬರ್ರಿ, ಕೂರು ಬರ್ರಿ. ಬರ್ರಿ ಬರ್ರಿ ಬರ್ರಿ, ಕೂರಿ ಕೂರಿ. ವೈನಿವ್ರ, ಶಿವಗಾಮಿ ಕೆಲ್ಸಕ್ ಬಂದಾಳ್ರ? ಬಂದಿದ್ದಾಳೆ. ಅವಳು ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗಿ ಅವಳು ಮನೆ ಕೆಲಸ ಮಾಡಿಸಿದಾಳೆ. ಆ ಕೋಪ ನಮಗಿದ್ದೇ ಇರುತ್ತೆ ಅಂತ ಅವಳು ಚೆನ್ನಾಗಿ ಗೊತ್ತಿದೆ. ಇವತ್ತೇನಾದ್ರೂ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವಳನ್ನ ಸುಮ್ಮನೆ ಬಿಡಲ್ಲ ಅಂತಲೂ ಗೊತ್ತಿದೆ. ಅದಕ್ಕೆ ಅವಳು ಗಂಡ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಸಮಾಧಾನ ಮಾಡ್ಬೋದು ಅಂತ ನಮ್ಮನ್ನ ಫೇಸ್ ಮಾಡಕ್ಕಾಗಲ್ಲ ಅಂತ ಬಂದಿದ್ದಾಳೆ. ಆದ್ರೂ ಅವಳನ್ನ ಸುಮ್ನೆ ಬಿಡಬಾರ್ದಕ್ಕ. ಬಿಡೋದ?
ಪಾಳ್ಯಗಾರ್ ವಂಶ ನಮ್ದು.